ಸುರೇಶ್ ಮಾತಾಡೋದು. ಎಷ್ಟು ದಿನ ನಮಗೆ ಬೆಂಗಳೂರಲ್ಲಿದ್ದು ನಮಗೆ ಫೋನು ಸತ್ತೋಗ್ಬಿಡೋದು ಹೇಳ್ಕೊಡ್ರಿ ಬಿಡು. ಹಾಯ್ ಹಲೋ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಪ್ಪ? ನಾನಂದ್ರೆ ಸಾಕಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ಅನ್ಕೋತೀನಿ. ಸೊ ಇವತ್ತಿನ ಬ್ಲಾಗ್ ಬಂದುಬಿಟ್ಟು ನಮ್ಮ ಬೆಂಗಳೂರಿನ ಕೊನೆಯ ಬ್ಲಾಗು. ಸೊ ನಾನಿವತ್ತಿಗೆ ಬೆಂಗಳೂರಿಗೆ ಟಾಟಾ ಬಾಬಾಯ್ ಹೇಳ್ತಾ ನಮ್ಮೂರ ಕಡೆ ಹೋಗ್ತಾ ಇದ್ದೀನಿ. ಸೊ ಇದೇ ನಮ್ಮ ಹಾಸ್ಪಿಟಲ್ಲು. ಮೇಲ್ಗಡೆ ಸುರೇಶ್ ಆ್ಯಕ್ಚುಲಿ ಸುರೇಶ್ ಹಾಸ್ಪಿಟಲ್ ನೇಮ್ ಫುಲ್ಲು ಹೋಗ್ಬಿಟ್ಟಿದೆ, ಬರೀ ರೇಶ್ ಹಾಸ್ಪಿಟಲ್ ಅಂತ ಹೋಗ್ಕೊಂಡ್ಬಿಟ್ಟಿದೆ. ಬೋರ್ಡ್ ರಿಪೇರಿ ಆಗಿಲ್ಲ, ಮಾಡಿಸ್ಬೇಕು. ಸೊ ತುಂಬ ಕಲಿತೆ ಈ ಹಾಸ್ಪಿಟ್ಲಿಂದ, ತುಂಬಾ ಹೇಳ್ಕೊಡ್ತು. ನಾನು ಇಲ್ಲಿ ಮತ್ತು ಇನ್ನೊಂದು ಕಡೆನೂ ಬೇರೆ ಕಡೆನೂ ಮಾಡ್ತಿದ್ದೆ. ಸೊ ಟೋಟಲ್ ಆಫ್ ದ ಬೆಂಗಳೂರಿಗೆ ನಾನು ಮುಂಚೆ ಮಾಡಿದ್ದು ಕೆಲಸಕ್ಕೂ ಈಗ ಮಾಡ್ತಿರೋ ಕೆಲಸಕ್ಕೂ ತುಂಬ ಡಿಫ್ರೆನ್ಸ್ ಕಾಣಿಸ್ತು. ಇಲ್ಲಿ ಇವಾಗ ಏನಂದರೆ ಇಲ್ಲೆಲ್ಲ ಫುಲ್ಲು ತುಂಬ ಕಲ್ತ್ಕೊಂಡೆ. ಒಂದು ವರ್ಷದಲ್ಲೇ ನಾನು ತುಂಬ ಕಲ್ತ್ಕೊಂಡ್ಬಿಟ್ಟೆ ಇಲ್ಲಿ ಬಂದು. ಸೊ ಆಲ್ರೆಡಿ ಎಲ್ಲರೂ ಮಾಡ್ಕೊಂಡ್ಬಿಟ್ಟವ್ರೆ, ಯಾರು ಕೂಡ ಏನಂತಾರೆ ಹೆಚ್ಚಿನ. ಯಾಕಂದರೆ ನಾನು ಹೋಗ್ತಿರೋದು 4 ಗಂಟೆ, ಅರ್ಲಿ ಮಾರ್ನಿಂಗ್ 4 ಗಂಟೆಗೆ 4:15 ಇಲ್ಲಿಂದ ಬಿಡ್ತಾಯಿದ್ದೀನಿ. ಸೊ ಎಲ್ಲರೂ ನಿದ್ರೆಯಲ್ಲಿದ್ದಾರೆ, ಯಾರಿಗೂ ಕೂಡ ಎಬ್ಸೋದು ಬೇಡ, ಹಾಗೆ ಹೋಗ್ಬಿಡೋಣ ಬನ್ನಿ. ಹೋಗ್ತಾ ಹಾಗೆ ಮಾತಾಡ್ಕೊಂಡು ಯಾರು ಬಾಯಿಗೆ ಹೇಳೋಕ್ಕಿಲ್ಲ, ಅದೆಲ್ಲ ನಿಲ್ಕೊಂಡ್ಬಿಟ್ಟವ್ರೆ. ನಾಳೆ ಆ್ಯಕ್ಚುಲಿ ತುಂಬ ಏನೇ ಇದ್ದರೆ ಹೋಗ್ತಾ ಇರೋದು ಇವತ್ತು. ನಮ್ಮ ಬಾಸ್ ದೇವಸ್ಥಾನ ಬಂತು, ಕಬಾಡಪ್ಪ ತಂದೆಲ್ಲ ನಾನು ಯಾವಾಗಲೂ ಪ್ರತಿ ಸ್ಯಾಟರ್ಡೆ ನಾನು ಇಲ್ಲಿ ಬರ್ತೀನಿ. ಇನ್ನೊಂದಿದೆ ಆ ಕಡೆ, ನನಗೆ ಆ ಕಡೆ ಹಾಸ್ಪಿಟ್ಲ್ ಹತ್ರ ನಿಯರ್ ಆದರೆ ನಾನು ಅಲ್ಲಿಗೆ ಹೋಗ್ಬಿಟ್ಟು ನಮಸ್ಕಾರ ಮಾಡ್ಕೊಂಡ್ಬರ್ತೀನಿ. ಇಲ್ಲಾಂದರೆ ಈ ಕಡೆ ಈ ಹಾಸ್ಪಿಟ್ಲ್ ಈ ಕಡೆ ಬಂದು ಈ ಕಡೆ ಮಾಡ್ಕೊಂಡ್ಬರ್ತೀನಿ. ಪ್ರತಿ ಸ್ಯಾಟರ್ಡೆ ಕೂಡ ನಾನು ಇಲ್ಲಿಗೆ ಬರ್ತಿದ್ದೆ. ಒನ್ ಟೈಮ್ ಮಿಸ್ ಆಗ್ತಿತ್ತು, ಬಟ್ ಮಾರ್ನಿಂಗ್ ಮಿಸ್ ಆದರೆ ಈವ್ನಿಂಗ್ ಪಕ್ಕ ಬರ್ತಿದ್ದೆ. ಸೊ ಹೀಗೆ ನೋಡಿ ಆಯ್ತು. ಇವಾಗ ಏನಿದ್ರು ಊರ ಕಡೆ ಅವಾಗವಾಗ ಶನಿವಾರಕ್ಕೆ ಬಂದರೆ ಮಾತ್ರ ಇಲ್ಲಿ ಸಿಗ್ತೀವಿ. ಸೊ ಬೆಂಗಳೂರು ಪಯಣ ತುಂಬ ಕಲಿಸ್ತು. ಬೆಂಗಳೂರು ಆ್ಯಕ್ಚುಲಿ ನನಗೆ ತುಂಬ ಅಂದರೆ ತುಂಬ ಕಲಿತೆ. ನಾನು ಎಷ್ಟು ಊರಲ್ಲಿದ್ದಾಗ ಎಷ್ಟು ಅನಾಲೆಜ್ಡ್ ಇದ್ದೆ ಅಂದರೆ ಏನೂ ಕೂಡ ಬರ್ತಿರಲಿಲ್ಲ. ಸೊ ಎಲ್ಲರ ಹತ್ರ ಬೈಸ್ಕೊಂಡು, ಸ್ಪೆಷಲಿ ನಮ್ಮ ಅಪ್ಪನ ಹತ್ರ ಸಿಕ್ಕಾಪಟ್ಟೆ ಬೈಸ್ಕೊಳ್ಳೋದು ಅದೆಲ್ಲ ತುಂಬ ಇತ್ತು. ಏನೂ ಮಾಡ್ತಿಲ್ಲ ಇವನು. ಅದರಲ್ಲಿ ಸ್ಕೂಲಲ್ಲಿ ಬೇರೆ ನಾವು ಅಷ್ಟೊಂದು ಎಜುಕೇಟೆಡ್ ಪರ್ಸನ್ಸು ಅಲ್ಲ, ಎಲ್ಲ ಫುಲ್ ಅನ್ಎಜುಕೇಟೆಡು. ಸೊ ಅಷ್ಟೊಂದು ಕಲೀಲಿಲ್ಲ, ಸ್ಕೂಲಲ್ಲೂ ಕೂಡ ಅಷ್ಟೊಂದು ಕಲೀಲಿಲ್ಲ. ಸೊ ಇಲ್ಲಿ ಬಂದಮೇಲೆ ಇಲ್ಲಿ ಏನಾದರೂ ಮಾಡಬೇಕು ಅಂತ ಒಂದು ಹೋಪ್ ಇಟ್ಕೊಂಡೆ ಬಂದೆ ಆ್ಯಕ್ಚುಲಿ. ಇನ್ನೊಂದೇನೆಂದರೆ ಬೆಂಗಳೂರು ಹೆಂಗಂದರೆ ನಿಮ್ಗೆ ಎಲ್ಲ ಥರನೂ ಇಲ್ಲಿ ಫೆಸಿಲಿಟೀಸ್ ಇದೆ ಬೆಂಗಳೂರು. ಆ್ಯಕ್ಚುಲಿ ನೀನು ಒಂದು ಕೆಟ್ಟವನಾಗ್ತೀನಿ ಅನ್ನೋಕ್ಕೂ ಹಾದಿ ಇದೆ, ಒಳ್ಳೆಯವನಾಗ್ತೀನಿ ಅನ್ನೋದಕ್ಕೂ ಹಾದಿ ಇದೆ. ನೀನು ಅದರಲ್ಲಿ ಯಾವ್ದು ಚೂಸ್ ಮಾಡ್ಕೊಂಡು ಹೋಗ್ತೀವಿ ಅದ್ರ ಮೇಲೆ ಅನ್ನೋ ಥರ ಇಲ್ಲಿದೆ ಬೆಂಗಳೂರಿನಲ್ಲಿ. ಆ್ಯಕ್ಚುಲಿ ಇಲ್ಲಿ ಎಲ್ಲ ಥರ ಜನಗಳಿದ್ದಾರೆ, ಎಲ್ಲ ಹೊಟ್ಟೆ ಕಿಚ್ಚು ಜನ ಇದ್ದಾರೆ, ತುಂಬ ಒಳ್ಳೆಯವರು ಇದ್ದಾರೆ, ತುಂಬ ಕೆಟ್ಟವರು ಇದ್ದಾರೆ, ಒಳ್ಳೆಯವರಿದ್ದು ಕೆಟ್ಟವ್ರು ಆಗೋರು ಇದ್ದಾರೆ, ಎಲ್ಲ ಥರನೂ ಇದೆ. ಅದರಲ್ಲಿ ನೀನು ಬೆಳಿತೀಯ ಅನ್ನೋದು ನಿನ್ಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಾನು ತುಂಬ ಕಲಿತೆ ಆ್ಯಕ್ಚುಲಿ ಬೆಂಗಳೂರಿಗೆ ಬಂದು. ನನ್ನ ವರ್ಕ್ ಪರ್ಪಸ್ಗಾಗಲಿ, ನನ್ನ ಜನರಲ್ ಬೇಸಿಕ್ ನಾಲೆಜ್ ಆಗಲಿ, ಒಬ್ಬರ ಹತ್ರ ಮಾತಾಡೋದಾಗಲಿ, ಒಬ್ಬರ ಹತ್ರ ರೆಸ್ಪೆಕ್ಟ್ ಕೊಡೋದಾಗಲಿ, ತುಂಬ ಅಂದರೆ ತುಂಬ ಎಲ್ಲ ಚೆನ್ನಾಗಿ ಕಲಿತೆ ಇಲ್ಲಿ. ನಾನು ಅರ್ಥ ಮಾಡಿಕೊಂಡು ಎಲ್ಲ ಚೆನ್ನಾಗೇ ತಿಳ್ಕೊಂಡೆ. ಸೊ ಇವತ್ತು ನಾನು ಏನೂ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಒಂದು ಒಳ್ಳೆಯದೆಲ್ಲ ಕಲ್ತ್ಕೊಂಡು ಹೋದ್ನಲ್ಲ. ನಾನು ಅಷ್ಟೊಂದು ಗಳಿಸಿಲ್ಲ, ನಾನೇ ಹೇಳ್ತೀನಿ. ನಾನು ನನ್ನ ಖರ್ಚಿಗೆ ನನಗಾಗಂಗೆ ಅಷ್ಟೇ ಮಾಡ್ಕೊಂಡಿರೋದು. ಬೆಂಗಳೂರಿನ ಮೇನ್ ಗೇಟ್ ಇದೆ ಅಷ್ಟೇ. ಬಟ್ ಏನು ಒಂದಂದರೆ ಬೆಂಗಳೂರಲ್ಲಿ ಏನು ಕಲಿತೀವಿ ಅಂದರೆ ನಾವು ಮುಂದೆ ಜೀವನ ಯಾವ ಥರ ಮಾಡಬೇಕು, ಯಾವ ಥರ ಇರಬೇಕು, ನಾವು ಎಷ್ಟು ಖರ್ಚು ಮಾಡಬೇಕು, ಎಷ್ಟು ಖರ್ಚು ಮಾಡಬಾರ್ದು ಅನ್ನೋದು ಚೆನ್ನಾಗಿ ಕಲಿಸ್ಕೊಡುತ್ತೆ ಆ್ಯಕ್ಚುಲಿ. ಸೊ ಅವೆರಡು ಹಾಸ್ಪಿಟ್ಲಲ್ಲಿ ನಾನು ಕೆಲಸ ಮಾಡಿ ಅವರಲ್ಲೂ ಒಳ್ಳೆಯವ್ರು ಅನಿಸ್ಕೊಂಡು ಸೊ ಬರಬೇಕು ಅಂದರೆ ನನಗೆ ಹತ್ತತ್ರ ಒಂದು ವರ್ಷ ಆಯಿತು.
ಅಷ್ಟೆಲ್ಲ ಕಲಿತೆ. ಬಟ್ ಏನಂದರೆ ಎಲ್ಲ ನನ್ನ ಗುಡ್ ಫ್ರೆಂಡ್ಸ್ ಸಿಕ್ಕರು, ಯಾರೂ ಮೋಸ ಮಾಡೋ ಥರ ಸಿಗಲಿಲ್ಲ. ಅಲ್ಲಿರೋ ಬೆಂಗಳೂರಲ್ಲಿ ಆಲ್ಮೋಸ್ಟ್ ಎಲ್ಲರೂ ನನಗೆ ಒಳ್ಳೆಯ ಫ್ರೆಂಡ್ಸ್ ಸಿಕ್ಕರು, ಒಳ್ಳೆಯ ಒಂದು ಬಾಂಡಿಂಗ್ ಬೆಳೀತು. ಸಿಕ್ಕಾಪಟ್ಟೆ ಟ್ರಿಪ್ ಹೊಡೆದೆ, ಫ್ರೆಂಡ್ಸ್ಗಳ ಜೊತೆ ಸಿಕ್ಕಾಪಟ್ಟೆ ಎಲ್ಲ ಕಡೆ ಸುತ್ತಾಡಿದೆ. ಸೊ ಎಲ್ಲರೂ ಕೂಡ ನನಗೆ ಅಷ್ಟೇ ಒಳ್ಳೆ ಫ್ರೆಂಡ್ಸ್ ಮತ್ತು ಒಳ್ಳೆ ಇದು ಸಿಕ್ಕರು. ಸೊ ಎಲ್ಲ ಚೆನ್ನಾಗಿತ್ತು. ಲೈಕ್ ಒಂದು 3 years ಲೈಫ್ ಆಫ್ ಜರ್ನಿ ನಂದು ತುಂಬ ಚೆನ್ನಾಗಿತ್ತು. ಲ್ಯಾಬ್ನ ನಾನು ವರ್ಕ್ ಮಾಡ್ತಿದ್ದೆ, ಎಂಜಾಯ್ಮೆಂಟ್ ಮಾಡ್ತಿದ್ದೆ, ಪಾರ್ಟಿಗೆ ಹೋಗ್ಬೇಕಾ ಪಾರ್ಟಿಗೆ. ಲೈಕ್ ಮನಸ್ಸು ಯಾವ ಕಡೆ ಹೇಳಿದ್ದು ಆ ಕಡೆ ಮನಸ್ಸಿನ ರಾಜ ಆಗ್ಬಿಟ್ಟಿದ್ದೆ ಅಲ್ಲಿದ್ದಾಗ. ಮನೆಗೆ ಹೆಲ್ಪ್ ಮಾಡಿಲ್ಲ, ಒಪ್ಕೊತೀನಿ. ಬಟ್ ಏನಂದರೆ ಮಾಡಿದ್ರೆ ಮನೆಗೆ ದೊಡ್ಡದಾಗೆ ಹೆಲ್ಪ್ ಮಾಡಬೇಕು. ಚಿಕ್ಕ ಪುಟ್ಟದ್ದು ಮಾಡಿದ್ರೆ ನಾನು ಸ್ಯಾಲ್ರಿಡ್ ಪರ್ಸನ್ ಆಗ್ತೀನಿ. ಲೈಕ್ ಮಂತ್ಲಿ ದುಡಿ ಮನೆ ಕೊಡು, ನನಗೆ ಯಾಕೋ ಅದು ಸರಿ ಹೋಗ್ತಿರಲಿ. ನಂಗೆ ಇಷ್ಟನೇ ಇಲ್ಲ ಇದು ಆ್ಯಕ್ಚುಲಿ ಫಸ್ಟ್ ಆಫ್ ಆಲ್ ಆ ಥರ ಕೊಡೋಕ್ಕೆ. ಸೊ ಅದಕ್ಕೆ ಅದು ಬಂದಿರೋ ದುಡ್ಡಲ್ಲೇ ಚೆನ್ನಾಗಿ ತಿನ್ಕೊಂಡು ಉಣ್ಕೊಂಡು ಎಂಜಾಯ್ಮೆಂಟ್ ಮಾಡಿಕೊಂಡು ಇರೋಣ ಅಂತ ಅಂದ್ಬಿಟ್ಟು ಇಷ್ಟು ದಿನವೂ 3 ವರ್ಷದಲ್ಲಿ ಬೆಂಗಳೂರಲ್ಲಿದ್ದು ಕಲಿತು ಮಾಡಿ ಒಳ್ಳೆ ಲೈಫ್ನ ಲೀಡ್ ಮಾಡಿದೆ. ಸೊ ಅದಕ್ಕೆ ಇವಾಗ ಎಲ್ಲ ಸಾಕು, ಇನ್ಮೇಲಿಂದ ಜೀವನ ಸ್ಟಾರ್ಟ್ ಮಾಡೋಣ, ಜೀವನದ ಅದೇ ಕಡೆ ಹೋಗೋಣ. ನಾನು ಒಂದು ಮನೆಗೆ ಒಂದು ಏನಂತಾರೆ ಪಿಲ್ಲರ್ ಆಗಿರೋಣ, ಲೈಕ್ ಸ್ಟಾರ್ಟ್ ಮಾಡೋಣ ಇಲ್ಲಿಂದ ನನ್ನ ಜೀವನ ಅಂದ್ಕೊಂಡು. ಸೊ ಎಲ್ಲನೂ ಮುಗಿಸ್ಕೊಂಡು ಅಲ್ಲಿರೋರನ್ನ ಎಲ್ಲರೂ ಮೀಟ್ ಮಾಡಿ ಎಲ್ಲರ ಜೊತೆ ಲೈಕ್ ಪ್ರಿವಿಯಸ್ ಡೇಯಲ್ಲಿ ಎಲ್ಲರೂ ಮೀಟ್ ಮಾಡಿಕೊಂಡು ಸೊ ಟಾಟಾ ಬಾಯ್ ಬಾಯ್ ಅಂದ್ಕೊಂಡು ಅರ್ಲಿ ಮಾರ್ನಿಂಗೇ ಬಿಟ್ಟರೆ ನಾನು ಲೈಕ್ ಒಂದು ಸಂಜೆ ತನಕ ಊರಿಗೆ ಹೋಗ್ತೀನಿ. ಅದರಲ್ಲಿ ಸಮ್ಮರ್ ಟೈಮ್ ಬೇರೆ, ಸಿಕ್ಕಾಪಟ್ಟೆ ಬಿಸಿಲಿರುತ್ತೆ. ನಮ್ಮೂರಲ್ಲೆಲ್ಲ 35-40 ತನಕ ಹೋಗಿರುತ್ತೆ. ಸೊ ಸ್ಟಾರ್ಟಿಂಗ್ ಬಿಸಿಲಲ್ವ, ಇವಾಗ ಅಷ್ಟೊಂದು ಇರೋಲ್ಲ. ಸೊ ಹೋಗೋಣ ಆರಾಮಾಗಿ ಅಂದ್ಕೊಂಡು ಇನ್ನು ಅಂದರೆ ಅರ್ಲಿ ಮಾರ್ನಿಂಗ್ 4 o'clock ರೆಡಿಯಾಗಿ 4:30 ಬಿಟ್ವಿ. ಬರೋಷ್ಟರಲ್ಲಿ ಇವಾಗ ಹತ್ರ ಚಿಕ್ಕಬಳ್ಳಾಪುರ ಹತ್ರ ಇದ್ದೀನಿ. ಸೊ ನಿಧಾನಕ್ಕೆ ಹೋಗೋಣ. ಲಿಟ್ರಲಿ ನಾನು ಇವಾಗ 540 ಕಿಲೋಮೀಟ್ರ್ ಬಂದಿರೋದು. ಸೊ ಓಹ್ ಹಾಯ್ 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 ಇನ್ನೂ ನಮ್ಮೂರಿಗೆ ಒಂದು ಹತ್ತತ್ರ ಒಂದು 10 ಕಿಲೋಮೀಟ್ರ್ ಇರ್ಬೋದು ಅಷ್ಟೇ. ಸೊ ಇಷ್ಟೊಂದು ಚೆನ್ನಾಗಿ ಎವರೇಜ್ ಬರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. KTM ಅವ್ರದ್ದೇ ಹಿಂಗೇನ ಅಥವಾ ಏನು ಕತೆ, ಏನು ಎಲ್ಲರೂ ಚಾಚಾಡ್ತಾರೋ ಏನೋ.
ಆ್ಯಕ್ಚುಲಿ ನಾನು ಸಕಾದ 120 ಆ ಥರ ಬಂದಿದ್ದರೆ ನಂದು ತಾಳಿಕೋಟೆಯಲ್ಲೇ ಪೆಟ್ರೋಲ್ ಖಾಲಿ ಆಗಿರೋದು. ನಾನು 60, 70, 80 ಆ ಥರ ಯೂಸ್ ಮಾಡ್ಕೊಂಡು ಬಂದಿದ್ದೀನಿ. ಸೊ ಅದೇ ಒಂದು ದೇಶಕ್ಕೇ ಚೆನ್ನಾಗಿ ಬಂದಿದೆ ಎವರೇಜ್ ಆ್ಯಕ್ಚುಲಿ. ಬಟ್ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಅಂದ್ಕೊಂಡು ಹತ್ತತ್ರ ಒಂದು 1 ಲೀಟ್ರ್ 40 ಕಿಲೋಮೀಟ್ರ್ ಬಂದಿದೆ ಅಂದ್ಕೊತೀನಿ ಎವರೇಜು. ಚೆನ್ನಾಗೇ ಬಂದಿದೆ, ಪರವಾಗಿಲ್ಲ. ನನಗೂ ಗೊತ್ತಿರಲಿಲ್ಲ 1 ಫುಲ್ ಟ್ಯಾಂಕಲ್ಲಿ ನಾನು 3ಕ್ಕೆ ಬರ್ತೀನಿ ನಾನು ಅಂತ ನನಗೆ ಗೊತ್ತಿರಲಿಲ್ಲ. ಅದು ಖಾಲಿ ಆದ್ರೇ ಪೆಟ್ರೋಲ್ ಹಾಕಬೇಕು ಅಂತಲೇ 1 ಲೀಟ್ರ್ ಪೆಟ್ರೋಲ್ ತೆಗೆದಿಟ್ಕೊಂಡಿದ್ದೀನಿ ಯಾವಾಗಲೇ. ಸೊ ಇವಾಗ ಇದೆಲ್ಲಿ ಖಾಲಿ ಆಗುತ್ತೋ ಅಲ್ಲಿ ಅದನ್ನು ಹಾಕಬೇಕು. ನೋಡೋಣ, ಅದೇನು ಖಾಲಿ ಆಗ್ತಾನೆ ಇಲ್ಲಪ್ಪ, ಓಡ್ತಾನೆ ಐತೆ ಎಲ್ಲಿ ನಿಲ್ಲುತ್ತೆ ಅಂತಲೇ ನಾನು ಕಾಯ್ತೆ. ನೀನು ಜರ್ಕು ಕೂಡ ಹೊಡಿತಾ ಇಲ್ಲ ಗಾಡಿ, ಸ್ಮೂತಾಗಿ ಹೋಯ್ತೈತೆ ಅಷ್ಟೇ. ಇವಾಗ ಒಂದು 50-60 ಅಂದರೆ 50-60 ಕ್ಲೋಸ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಹಳ್ಳಿನೂ ಇದೆ, ತುಂಬ ಫಾಸ್ಟ್ ಹೋಗೋಕ್ಕಾಗಲ್ಲ, ಅಂದರೆ ಯಾರು ಎದುರುಗಡೆ ಬರ್ತಾರೆ ಹೇಳೋಕ್ಕಾಗಲ್ಲ. ಸೊ ಅದಕ್ಕೆ ನಾನು ಹೋಗ್ತಾಯಿದ್ದೀನಿ. ಸೊ ಬನ್ನಿ ಊರಿಗೆ ಹೋಗೋ ತನಕ ನೋಡೋಣ ಏನು ಖಾಲಿ ಆಗುತ್ತೆ ಅಂತ.
ಫೈನಲಿ ರೀಚ್ಡ್ ಇನ್ ಹೋಮ್. ಒಂದು ಫುಲ್ ಟ್ಯಾಂಕಲ್ಲಿ ನನ್ನ ಮನೆಗೆ ಬಂದೆ. ಒಂದು ಫುಲ್ ಟ್ಯಾಂಕ್ನೇ ಬಂದು ನೋಡ್ಕಿರೋಣ ಮನೆಗೆ. ಒಂದೇ ಫುಲ್ ಟ್ಯಾಂಕ್ ಇನ್ನೂ ಓಡ ಇದೆಲ್ಲ ತೊಗೊಂಡು 554 ಕಿಲೋಮೀಟ್ರ್ ಲೋ ಫೀಲ್ ಅದ. ಲಾಸ್ಟ್ ಟೈಮ್ ಕಿಂತ ಮಸ್ತ್ ಬಂದಿಲ್ಲ ಮೈಲೇಜ್. ತಾಳಿಕೋಟೆಗೆ 540 ಬಂದಿತ್ತು ಅವಾಗ. ಅಲ್ಲಿಗೆ ನಿಂತಿತ್ತು 580ಕ್ಕೆ ನಿಂತಿತ್ತು. ಇನ್ನೂ ತೊಗೊಂಡು ಗಾಡಿ ಬ್ಲಿಂಕ್ ಎಲ್ಲ ಆಗ್ತೈತಲ್ಲ ಅವ ಎಲ್ಲಿ ಬ್ಲಿಂಕ್ ಅದು ಎಲ್ಲಿ ಮುದ್ದೇಬೇಳೆ ದಾಟಿ ಮುದ್ದೇಬೇಳೆ ಸೆಂಟ್ರ್ ತಾಳಿಕೋಟೆ ಬಳಿ ಅಲ್ಲ ತಾಳಿಕೋಟೆ ದಾಟಿದ್ಮೇಲೆ ಬ್ಲಿಂಕ್ ಆಗಿ ಸ್ಟಾರ್ಟ್ ಆಗಿತ್ತು. ಚಲೋ ಐತಲ್ಲ. ಅಂದ್ರೆ ಬಾಬಾ ಹಾಂ ಹಿಂಗೆ ನೋಡಿ ಫ್ಯಾನ್ಸ್ಗಳು ಗಾಡಿ ನೋಡ್ಲಕ್ಕೆ ಚಲೋ ಮಾಡಿ ಏನು ಇಲ್ಲ ಅದು ಬಿಡುತ್ತಿರ್ಬೇಕಾ ನಾನು. ಇದ್ರಾಗ ನಾನೇ ಅದ. ಆಯ್ತು ನೋಡ್ರಿ ಪೆಟ್ರೋಲ್ ಖಾಲಿ ಆಯಿತು. ಹಾಂ ಒಂದು ಫುಲ್ ಟ್ಯಾಂಕ್ ಅಲ್ಲಿ ಹಾಕ್ಸಿದ್ದು ಇಲ್ಲಿಗೆ ಬಂದೀನಿ ಪೂರ್ತಿ. ಇನ್ನೇ ಬಂದಿತ್ತು ಗಾಡಿ ಕರೆಕ್ಟ್ ಮನೆಗೆ ಬಂದ್ಬಿತ್ತು. ಜಸ್ಟ್ ಆಫ್ ಆಯ್ತು ನೋಡಿ. ಜಸ್ಟ್ ಕೊಡಿ ಹಾಂ ಆಗೈತೆ ಮುಗಿದ. ಜಾಸ್ತಿ ತ್ರಾಸ ಕೊಡ್ಬಾರ್ದು. ಏನು ಟೈಮ್ ಬಿಡೋದು ನೀವು ನಾವು ಕರೆಕ್ಟ್ ಬಿಸಿಲು ಹಂಗೆ ಹೋಗಿ ನಾವು. ನಾನಂದ್ರೂ ಒಂದು ಚಲೋ ಒಂದು 6 ಮಜ್ಜಿಗೆ ಕುಡ್ದೀವಿ, 2 ಅರ್ಧ ಲೀಟ್ರದ್ದು ಚಲೋ 4 ಬಾಟಲ್ ನೀರು ಖಾಲಿ ಮಾಡಿದೆವು.